ಯಾಕೋ ಒಬ್ಬನೇ ಕೂತಿದೀಯಾ? ಸಂಯುಕ್ತ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ಯಾರಿಗೆ ಯಾವ ದ್ರೋಹ ಮಾಡಿದೆ ಅಂತ ನನಗೆ ಹೀಗಾಗ್ತಾ ಇದೆಯಮ್ಮ. ನಾನು ಯಾಕಾದ್ರೂ ಮದುವೆ ಆದ್ನೋ, ಯಾಕಾದರೂ ಇನ್ನೂ ಇದ್ದೀನೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತಪ್ಪೆಲ್ಲ ನಂದೆ. ಒಳ್ಳೆ ಮನೆಯಿಂದ ಸಂಬಂಧ ಬಂದಿದೆ ಅಂದ ತಕ್ಷಣ ಮದುವೆ ಮಾಡಿಸ್ಬಿಟ್ಟೆ. ಒಂದ್ಸಲನೂ ಹುಡುಗಿ ಯಾವ ಥರ ಅಂತ ಯೋಚನೆ ಮಾಡಲಿಲ್ಲ. ಆ ಥರ ಪಟ್ಬಿಟ್ಟೆ. ಅವಳಿಗೆ ಯಾಕೆ ನನ್ನ ಮೇಲೆ ಅಷ್ಟು ದ್ವೇಷ ಅನ್ನೋ ನನಗೆ ಅರ್ಥನೇ ಆಗ್ತಾ ಇಲ್ಲ. 50 ಲಕ್ಷ ರೂಪಾಯಿ ಕೇಳಿದ್ರೆ ನಾವು ಎಲ್ಲಿಂದ ಹೊಂದ್ಸ್ಕೊಡೋಕ್ಕಾಗತ್ತೆ ಹೇಳು? ಯಾವುದಾದ್ರೂ ಲೋನ್ ತಗೊಂಡ್ರೆ? ಅಷ್ಟೊಂದು ದುಡ್ಡು ನಮ್ಗೆ ಯಾರು ಕೊಡ್ತಾರಮ್ಮ? ಇಟ್ಸ್ ಇಂಪಾಸಿಬಲ್. ಮತ್ತೆ ಬೇರೆ ಏನು ದಾರಿ ಇದೆಯೋ? ಗೊತ್ತಿಲ್ಲಮ್ಮ. ಇಲ್ಲಿ ನೋಡಿದ್ರೆ ಹೀಗೆ, ಅಲ್ಲಿ ನೋಡಿದ್ರೆ ಹಾಗೆ. ವೈಜಯಂತಿ ಬಗ್ಗೆ ಹೇಳ್ತಿದ್ಯಾ? ರಕ್ಷಾ ನನಗೆ ನಿನ್ನ ವೈಜಯಂತಿ ಬಗ್ಗೆ ಎಲ್ಲ ಹೇಳಿದಾಳೆ. ನನ್ನಿಂದಾಗಿ ಪಾಪ ವೈಜಯಂತಿ ಜೀವನ ನರಕ ಆಗೋಗ್ಬಿಟ್ಟಿದ್ಯಮ್ಮ. ಅವಳ ಮನೇಲಿ ಪ್ರತಿದಿನ ಅವಳಿಗೆ ಮದುವೆ ಆಗುವಂಥ ಬಲವಂತ ಮಾಡ್ತಾ ಇದ್ದಾರಂತೆ. ಒಂಥರ ಡಿಪ್ರೆಷನ್ಲಿದ್ದಾಳೆ ಇನ್ನೂ ಅವಳು. ನನ್ನಿಂದಾಗಿ ಅವಳಿಗೆ ತೊಂದರೆ ಆಗ್ತಾ ಇದೆಯಲ್ಲ ಅನ್ನೋ ಗಿಲ್ಟು ಹಗಲು ರಾತ್ರಿ ನನಗೆ ಕಾಡ್ತಾ ಇದೆ. ಶ್ರೀಕಾಂತ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಆದರೆ ಚಿಂತೆ ಮಾಡ್ಕೊಂಡು ಏನು ಪ್ರಯೋಜನ ಹೇಳು? ಏನಾದರೂ ಪರಿಹಾರ ಕಂಡುಹಿಡಿಬೇಕು ಅಲ್ವಾ? ಅದೇ, ಏನು ಪರಿಹಾರ? ಅವರನ್ನ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಒಪ್ಸಿದ್ರೆ? ಅವಳು ಯಾರ ಮಾತನ್ನು ಕೇಳ್ತಾಳೆ? ಅಮ್ಮ, ನನಗೊಂದು ಪ್ಲ್ಯಾನ್ ಹೊಳಿತು. ಏನೇ ಅದು? ನಾವು ಈ ಮನೆ ಮಾರಿ ಬೇರೆ ಮನೆ ಬಾಡಿಗೆಗೆ ಹೋದ್ರೆ, ಈ ಮನೆ ಮಾರಿ ಬರೋ ದುಡ್ಡನ್ನ ಅದಕ್ಕೆ ಈಗ ಪರಿಹಾರ ಅಂತ ಕೊಟ್ರೆ? ಹೌದು ಶ್ರೀಕಾಂತ, ಮನೆನೂ ಒಳ್ಳೆ ಏರಿಯಾದಲ್ಲೇ ಇದೆ. ಮಾರಿದ್ರೆ ಕನಿಷ್ಠ ಪಕ್ಷ 80 ಲಕ್ಷನಾದರೂ ಬರುತ್ತೆ. ಅವಳು ಕೇಳಿರೋ ದುಡ್ಡನ್ನ ಅವಳು ಕೊಟ್ಬಿಡ್ಬೋದಲ್ಲ. ಅಮ್ಮ, ಈ ಮನೆ ಮಾರಿದ್ರೆ 80 ಲಕ್ಷ ಬರುತ್ತೆ ನಿಜ. ಅದರಲ್ಲಿ 50 ಲಕ್ಷ ಸಂಯುಕ್ತ ಕೊಟ್ಬಿಟ್ರೆ ಇನ್ನೇನು ಉಳಿಯುತ್ತೆ? ದುಡ್ಡು ಉಳಿದೇ ಇದ್ರೆ ಬೇಡ, ಅವಳಿಂದ ಮುಕ್ತಿ ಸಿಗುತ್ತಲ್ಲ. ಈ ಮನೆ ಮಾರೋ ವಿಚಾರದಲ್ಲಿ ನಾನೊಬ್ಬಂದೇ ನಿರ್ಧಾರ ಅಲ್ಲ, ಶಶಾಂಕನ್ಗೂ ಹಕ್ಕಿದೆ ಅಲ್ವಾ? ಶಶಾಂಕಣ್ಣ ಅವನ ಪಾಡಿಗೆ ಅವನು ಓದು ಕರಿಯರು ಅಂತ ತಲೆ ಕೆಡ್ಸ್ಕೊಂಡಿರ್ತಾನೆ. ಅವನಿಗಿದ್ರ ಬಗ್ಗೆ ಎಲ್ಲ ಆಸಕ್ತಿ ಇರಲ್ಲ. ಅವನು ಓದ್ತಿರೋದು ಬಿಟ್ಸ್ ಪಿಲಾನಿನಲ್ಲಿ. ಅವ್ನಿಗೆ ಒಳ್ಳೆ ಫ್ಯೂಚರ್ ಇದೆ. ಅವ್ನಿಗೆ ಯಾವುದೂ ಇನ್ಸೆಕ್ಯೂರಿಟಿಗಳಿಲ್ಲ. ಈ ಮನೆ ಮಾರಿದ್ದಕ್ಕೆ ಅವನೇನು ತಲೆ ಕೆಡ್ಸ್ಕೊಳ್ಳಲ್ಲ. ಹೌದು ಶ್ರೀಕಾಂತ, ಅಣ್ಣಂಗೆ ಕಷ್ಟ ಇದ್ದಾಗ ತಮ್ಮ ಆದವನು ಸಹಾಯ ಮಾಡದೆ ಇರ್ತಾನೇನೋ? ಅವನು ನಿನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋದಿಲ್ವಾ? ಅಮ್ಮ, ಅವನು ಅರ್ಥ ಮಾಡ್ಕೋತಾನೋ ಬಿಡ್ತಾನೋ ಅನ್ನೋದಕ್ಕಿಂತ ಈ ಮನೆ ಹಿರಿ ಮಗನಾಗಿ ಕೆಲವು ವಿಷಯದಲ್ಲಿ ನಾನು ಯೋಚಿಸ್ಬೇಕಲ್ವಾ? ಮನೆ ಮಾರಿ ಬರೋ 80 ಲಕ್ಷದಲ್ಲಿ 50 ಲಕ್ಷ ಸಂಯುಕ್ತ ಕೊಟ್ಬಿಟ್ರೆ ಇನ್ನು ಉಳಿಯೋದು 30 ಲಕ್ಷ. ನಾನು ಹಾಗೆ ಮಾಡಿದ್ರೆ ಅನ್ಯಾಯ ಮಾಡಿದಾಗತ್ತಮ್ಮ. ಇನ್ನು ರಕ್ಷಣೆ ಓದಿ ಮುಗಿಬೇಕು. ಆಮೇಲೆ ಅವಳು ಮದುವೆ ಬಗ್ಗೆನೂ ನಾನು ಚಿಂತೆ ಮಾಡಬೇಕು. ಶಶಾಂಕ್ ಓದಿ ಮುಗಿದ್ಮೇಲೆ ಅವನ ಜೀವನನ ಅವ್ನು ರೂಪಿಸ್ಕೋಬೇಕಲ್ವಾ? ಅವ್ರಿಗೂ ಈ ದುಡ್ಡಿನ ಮೇಲೆ ಹಕ್ಕಿದೆ. ಅದು ಬಿಟ್ಟು ಇರೋ ದುಡ್ಡನ್ನೆಲ್ಲ ಸಂಯುಕ್ತಂಗೆ ಕೊಟ್ಬಿಟ್ರೆ
ದೊಡ್ಡ ತಪ್ಪಾಗುತ್ತಮ್ಮ, ದೊಡ್ಡ ತಪ್ಪು. ಪದರೆ ಸರೆ ಪದ ಪದರೆ ಸರೆ ಪದ. ನನ್ನ ಸ್ವಾರ್ಥಕ್ಕೋಸ್ಕರ ಬೇರೆ ಎಲ್ಲರ ವಿಚಾರನೂ ಕಾಂಪ್ರಮೈಸ್ ಮಾಡೋದಕ್ಕೆ ನಾನು ರೆಡಿ ಇಲ್ಲ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನೋ ಅದು? ನಾನು ವೈಜಯಂತಿ ಹತ್ರ ನಿನ್ನ ಮದುವೆ ಆಗೋದಿಲ್ಲ, ಈ ವಿಚಾರನ ಇಲ್ಲೇ ಮರ್ತುಬಿಡು ಅಂತ ಹೇಳ್ತೀನಿ. ನನ್ನ ಜೀವನ ಇಷ್ಟೇನಮ್ಮ. ನನಗೆ ನಾನೇ ಒಂದು ಮಿತಿ ಹಾಕ್ಕೊಂಡು ಇನ್ಮೇಲೆ ಒಬ್ಬನೇ ಇದ್ದುಬಿಡ್ತೀನಿ. ಸಂಯುಕ್ತನ ಅವಳ ಪಾಡಿಗೆ ಅವಳು ಇದ್ಬಿಡ್ತಾಳೆ ಅಷ್ಟೇ. ಇಷ್ಟು ದಿವಸ ಹೇಗೆ ನಡ್ಕೊಂಡು ಹೋಗ್ತಾಯಿತ್ತು, ಮುಂದೇನೂ ಜೀವನ ಹಾಗೆ ನಡ್ಕೊಂಡು ಹೋಗುತ್ತೆ. ವೈಜಯಂತಿ ಆದರೂ ನನ್ನನ್ನು ಮರೆತು ಬೇರೆಯವ್ರ ಜೊತೆ ಹೊಸದಾಗಿ ಜೀವನ ಶುರು ಮಾಡಲಿ, ಅವಳು ನೆಮ್ಮದಿಯಾಗಿರಲಿ ಅಷ್ಟೇ. ಓ ವೈದೇಹಿ, ಬನ್ನಿ. ಬನ್ನಿ ವೈದೇಹಿ ಅವರೇ, ಕೂತ್ಕೊಳ್ಳಿ. ನಿಮ್ಮ ಹತ್ರ ಮಾತಾಡೋದಿತ್ತು, ಅದಕ್ಕೆ ಬಂದೆ. ಏನು ವಿಚಾರ ವೈದೇಹಿ? ನಿಮಗೆ ಗೊತ್ತಲ್ಲ ಶ್ರೀಕಾಂತ್, ನಾನು ಬೇರೆ ಯಾವ ವಿಚಾರ ಮಾತಾಡೋದಿರುತ್ತೆ. ವೈಜಯಂತಿ ಅಕ್ಕನ ವಿಚಾರನೇ ಮಾತಾಡೋದಿತ್ತು. ನೀವು ಅಕ್ಕನ ಹತ್ರ 2 ತಿಂಗಳು ಟೈಮ್ ಕೇಳಿದ್ರಂತೆ. ಕೇಳಿದೆ. ಅಕ್ಕ ಎಲ್ಲ ವಿಚಾರ ಹೇಳಿದ್ಲು. ಸಂಯುಕ್ತ ಯಾವುದಾದ್ರೂ ನಿರ್ಧಾರಕ್ಕೆ ಬಂದ್ರಂತ. ಏನಾಯ್ತು ಶ್ರೀಕಾಂತ್? ಸಂಯುಕ್ತ ಡೈವರ್ಸ್ಗೆ ಒಪ್ಕೊಂಡ್ಳು. ನಿಜವಾಗ್ಲೂ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಮತ್ತ್ಯಾಕೆ ನೀವಿನ್ನೂ ಈ ವಿಷಯನ ಅಕ್ಕನ ಹತ್ರ ಹೇಳಿಲ್ಲ? ಪಾಪ ಅವಳು ಯಾವಾಗಲೂ ಈ ವಿಷಯನೇ ಯೋಚನೆ ಮಾಡ್ತಾ ಇರ್ತಾಳೆ. ಬರೀ ಅಷ್ಟೇ ವಿಚಾರ ಆದರೆ ನಾನು ಹೇಳ್ತಾ ಇದ್ದೆ. ಅಂದರೆ ಏನರ್ಥ? ಸಂಯುಕ್ತ ಡೈವರ್ಸ್ಗೆ ಒಪ್ಕೊಂಡಿರೋದು ಒಂದು ಕಂಡೀಷನ್ ಮೇಲೆ. ಕಂಡೀಷನಾ? ಏನದು? ಅವಳು ನಾನು ಆಲಿಮೋನಿಯಾಗಿ 50 ಲಕ್ಷ ರೂಪಾಯಿ ಕೊಡಬೇಕಂತೆ. ಏನು 50 ಲಕ್ಷನಾ? ಆದರೆ ಅವ್ರು ಫೈನಾನ್ಷಿಯಲಿ ಯಾವ ತೊಂದರೆನೂ ಇಲ್ಲ ಅಂತ ನೀವು ಅವತ್ತು ಹೇಳಿದ್ರಿ. ಹೇಳಿದ್ದೆ. ಅವಳಿಗೆ ದುಡ್ಡು ಬೇಕು ಅಂತಲ್ಲ ಅವಳು ಆ ರೀತಿ ಕೇಳ್ತಾ ಇರೋದು. ನನ್ನ ಕಷ್ಟದಲ್ಲಿ ಸಿಕ್ಕಾಕ್ಸ್ಬೇಕು ಅಂತ ಈ ರೀತಿ ಕೇಳ್ತಾ ಇರೋದು. ಅವಳು ಗೊತ್ತು ವೈದೇಹಿ, ನನ್ನ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಗಟ್ಟಿಗಿಲ್ಲ ಅಂತ. ಆದರೆ 50 ಲಕ್ಷ ಅಂದರೆ ಹುಡುಗಾಟ ಅಲ್ವಲ್ಲ? ಏನು ಮಾಡಬೇಕು ಅಂತ ಇದ್ದೀರಾ? ಅಷ್ಟೊಂದು ದುಡ್ಡು ಹೊಂದ್ಸಕ್ಕಾಗಲ್ಲ ಅಂತ ಅವ್ರ ಹತ್ರ ಹೇಳಬೇಕಿತ್ತು. ಇಲ್ಲ ವೈದೇಹಿ, ಅವಳ ಹತ್ರ ಕೇಳಿ ಏನೂ ಪ್ರಯೋಜನ ಇಲ್ಲ. ಮತ್ತೆ ಮುಂದೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನನ್ನಿಂದಾಗಿ ವೈಜಯಂತಿ ಜೀವನ ಹಾಳಾಗೋದು ಬೇಡ. ಸಂಯುಕ್ತ ನನಗೆ ಡೈವರ್ಸ್ ಕೊಡೋದೇ ಇಲ್ವನ್ನೋ ಅನಿಸುತ್ತೆ. ಪಾಪ ನಮ್ಮಿಬ್ಬರ ಮಧ್ಯೆ ಸಿಕ್ಕಾಕೊಂಡು
ಅವಳು ಬಾಳು ಯಾಕೆ ಹಾಳಾಗಬೇಕು? ಅದಕ್ಕೆ ಅವಳು ಬೇರೆ ಯಾರನ್ನಾದರೂ ಮದುವೆಯಾಗಿ ಸುಖವಾಗಿರಲಿ. ನನ್ನನ್ನು ನಂಬಿದ್ರೆ ಅವಳು ಪಾಲಿಗೆ ಸಿಗೋದು ಬರೀ ದುಃಖನೇ. ಗ್ರೇಟ್. ನೀವೆಂಥ ತ್ಯಾಗಮಯಿ ಅಲ್ವಾ? ನಿಮ್ಮ ಮನಸ್ಸು ಎಷ್ಟು ಉದಾರವಾದದ್ದು ಅಂತ ತೋರಿಸ್ಕೊಳ್ಳೋ ಪ್ರಯತ್ನನಾ? ಹಾಗೆ ಅವಳು ಬೇರೆಯವ್ರನ್ನ ಮದುವೆ ಆಗಿಬಿಡೋದಕ್ಕೆ ಅದೇನು ಹುಡುಗಾಟನಾ? ಅವಳು ನಿಮ್ಮನ್ನ ಎಷ್ಟು ಇಷ್ಟಪಡ್ತಾ ಇದ್ದಾಳೆ ಅಂತ ನಿಮಗೆ ಗೊತ್ತೇ ಇಲ್ವೇನೋ? ಅದಕ್ಕೆ ಹೀಗೆ ಎಸ್ಕೇಪಿಸ್ಟ್ ಥರ ಮಾತಾಡ್ತಿರೋದು. ಸಮಸ್ಯೆಗೆ ಪರಿಹಾರ ಹುಡ್ಕೋದ್ಬಿಟ್ಟು ದೊಡ್ಡ ತತ್ವ ಮಾತಾಡ್ಕೊಂಡು ಕೂತಿರೋದು. ನಾನು ಯಾವ ತತ್ವನೂ ಮಾತಾಡ್ತಾ ಇಲ್ಲ, ಯಾರಿಂದನೂ ತಪ್ಪಿಸ್ಕೋತಾನೂ ಇಲ್ಲ. ನನ್ನ ಕೈಲಾದ ಪ್ರಯತ್ನ ಮಾಡಿದ್ದೀನಿ. ಏನು ಪ್ರಯತ್ನ ಮಾಡಿರೋದು? ದುಡ್ಡು ಹೊಂದಿಸೋದಕ್ಕೆ ಎಲ್ಲ ಪಾಸಿಬಿಲಿಟೀಸು ಯೋಚನೆ ಮಾಡಿದ್ದೀವಿ. ಈ ಮನೆ ಮಾರೋದು ಅಂತಲೂ ಮಾತಾಯಿತು. ಈ ಮನೆನಾ? ಈ ಮನೆ ಮಾರಬೇಕು ಅಂತ ಮಾತಾಡ್ಕೊಂಡ್ವಿ. ಈ ಹಳೆ ಮನೆ ಮಾರಿದ್ರೆ 80 ಲಕ್ಷ ರೂಪಾಯಿ ತನಕ ಸಿಗುತ್ತೆ. ಆದರೆ ಆ ದುಡ್ಡಿನ ಮೇಲೆ ಎಲ್ರಿಗೂ ಹಕ್ಕಿದೆ. ಕೇವಲ ನನ್ನ ಡೈವರ್ಸ್ಗೋಸ್ಕರ ಎಲ್ಲ ಹಣನೂ ಖಾಲಿ ಮಾಡಿಬಿಟ್ರೆ ಮಿಗ್ದವ್ರು ಅನ್ಯಾಯ ಮಾಡಿದಾಗಲ್ವಾ? ಮನೆ ಹಿರಿ ಮಗನಾಗಿ ಹಾಗೆ ಮಾಡೋ ಹಕ್ಕು ನನಗಿಲ್ಲ ಅಲ್ವಾ? ತಮ್ಮ ತಂಗಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು. ಅಮ್ಮನ ಆರೋಗ್ಯ ಸರಿ ಇಲ್ಲ. ಅವಳ ಆಪರೇಷನ್ಗೆ ದುಡ್ಡು ಹೊಂದಿಸ್ಕೋಬೇಕು. ಇಷ್ಟೆಲ್ಲ ಜವಾಬ್ದಾರಿಗಳಿರುವಾಗ 50 ಲಕ್ಷ ರೂಪಾಯಿ ಸಂಯುಕ್ತ ಕೊಟ್ಬಿಟ್ರೆ ಹೇಗೆ ಹೇಳಿ? ಬರೀ ನನ್ನ ಜೀವನದ ಬಗ್ಗೆ ಯೋಚನೆ ಮಾಡೋದು ತಪ್ಪಲ್ವಾ? ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಆದರೆ ಒಂದು ಮಾತು ಹೇಳ, ದಯವಿಟ್ಟು ನೀವು ನನಗೆ ಹೇಳಿದ ಮಾತನ್ನ ಅಪ್ಪಿತಪ್ಪೇನೋ ಅಕ್ಕನ ಹತ್ರ ಹೇಳಬೇಡಿ. ಅವಳದನ್ನು ಸಹಿಸ್ಕೊಳ್ಳೋದಿಲ್ಲ. ನಿಮಗೆ ಪ್ರಾಬ್ಲಮ್ ಇದೆ ಒಪ್ತೀನಿ, ಆದರೆ ನಿಮ್ಮ ಪ್ರಯತ್ನನ ನೀವು ಬಿಡಬೇಡಿ. ಸಂಯುಕ್ತನ ಹತ್ರ ಮಾತಾಡಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿವರಿಸಿ. ಅವ್ರ ಮನಸ್ಸು ಕರಗ್ಬೋದು. ಯಾವುದೋ ಹಳೆ ದ್ವೇಷಕ್ಕೋ ಕೋಪಕ್ಕೋ ಹಾಗೆ 50 ಲಕ್ಷ ಡಿಮ್ಯಾಂಡ್ ಮಾಡಿರ್ಬೋದು. ನೀವು ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಅವ್ರ ಮನಸ್ಸು ತಿಳಿ ಆಗ್ಬೋದು. ಕೋಪ, ಅಸಮಾಧಾನ ಎಷ್ಟು ದಿನ ಇರುತ್ತೆ ಹೇಳಿ? ಎಲ್ಲದಕ್ಕೂ ಕೊನೆ ಇದ್ದೇ ಇರುತ್ತೆ ಅಲ್ವಾ? ಇಷ್ಟು ದಿನ ಡಿವೋರ್ಸ್ ವಿಷಯ ಮಾತಾಡೋದಕ್ಕೂ ಒಪ್ತಾ ಇದ್ದವರು ಇವತ್ತು 50 ಲಕ್ಷ ಕೊಟ್ಟರೆ ಡಿವೋರ್ಸ್ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ, ಇನ್ನು ಸ್ವಲ್ಪ ದಿನ ಹೋದರೆ ಹಾಗೆ ಡಿವೋರ್ಸ್ ಕೊಡೋದಕ್ಕೆ ಒಪ್ಪಿದ್ರೂ ಒಪ್ಪೋದಲ್ವಾ? ನೀವು ಹೇಳೋ ಹಾಗಾದರೆ ಸಂತೋಷನೇ. ಆದರೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ವೈಜಯಂತಿನ ನಾನು ಮನಸಾರ ಇಷ್ಟಪಡೋದಂತೂ ಸತ್ಯ. ಅವಳಿಗೆ ನನ್ನಿಂದ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅಷ್ಟೇ. ಕೈಯಲ್ಲಿ ದುಡ್ಡಿಲ್ದಿದ್ದಾಗ ಇನ್ನೊಬ್ರನ್ನ ಪ್ರೀತಿಸೋ ಯೋಗ್ಯತೆ ನಮಗಿರಲ್ಲ ಅನ್ನೋದು ನನಗೆ ಗೊತ್ತಿರಬೇಕಾಗಿತ್ತು. ಪಾಪ ವೈಜಯಂತಿ, ಅವಳಿಗೆ ಯಾವ ತೊಂದರೆನೂ ಬರಬಾರ್ದು. ಯಾವಾಗಲೂ ಸಂತೋಷದಿಂದಿರಬೇಕು. ಅದೇ ನನ್ನ ಹಾರೈಕೆ. ನೀವು ಹಾರೈಸೋ ಹಾಗೆ ಅಕ್ಕ ಸಂತೋಷವಾಗಿರಬೇಕು ಅಂದರೆ ನಿಮ್ಮ ಮದುವೆ ಆಗಬೇಕು.
ಈಗ ಕಷ್ಟಗಳಿರಬಹುದು, ಆದರೆ ಅದೆಲ್ಲ ಪರಿಹಾರ ಆಗಿ ಆದಷ್ಟು ಬೇಗ ಎಲ್ಲ ಸಮಸ್ಯೆಯಿಂದನೂ ನಿಮಗೆ ಬಿಡುಗಡೆ ಆಗೇ ಆಗುತ್ತೆ. ಶಂಭೋ ಶಂಕರ. ಭವಾನಿ, ಬಂದಾಗಿಂದನೂ ನೋಡ್ತಾ ಇದ್ದೀನಿ, ಎಲ್ಲ ಕೆಲಸನೂ ನೀನೇ ಮಾಡ್ತಾ ಇದೆಯಲ್ಲ, ಯಾಕೆ? ನನಗೆ ಅಭ್ಯಾಸ ಆಗಿ ಹೋಗಿದೆ. ವಯಸ್ಸಾದ ಮೇಲೂ ಇಷ್ಟೊಂದು ಕೆಲಸಗಳನ್ನು ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬೇರೆ ಯಾರಿಗಾದರೂ ಹೇಳು, ಮಾಡ್ತಾರೆ. ನನಗೆ ಕರುಣೆ ತೋರಿಸೋದು ಬೇಕಾಗಿಲ್ಲ. ಮಕ್ಕಳಿದ್ದಾರೆ. ಇಷ್ಟು ವರ್ಷ ನೀವಿರಲಿಲ್ಲ, ನನಗೇನೇ ವ್ಯತ್ಯಾಸ ಆದರೂ ಮಕ್ಕಳೇ ನೋಡ್ಕೊಂಡಿದ್ದು. ಶಂಭೋ ಶಂಕರ, ಹೌದು, ನಾನಿರಲಿಲ್ಲ, ಒಪ್ಕೋತೀನಿ. ಯಾಕಿರಲಿಲ್ಲ ಹೇಳು? ತಪ್ಪು ಮಾಡಿದ್ದೆ. ತಪ್ಪು ಮಾಡಿಬಿಟ್ಟು ನಿಮ್ಮ ಜೊತೆ ಇರೋದು ಯಾವ ನ್ಯಾಯ ಅಂತ ಅನ್ನಿಸ್ತು, ಅದಕ್ಕೆ ಬಿಟ್ಬಿಟ್ಟು ಹೋದೆ. ಮತ್ತೆ ಈಗ ಕರುಣೆ ತೋರಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಏನೋ ನಿನ್ನ ಮಾತೇ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಯಾಕೆ ಹಾಗೆ ಮಾಡಿದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಚೆನ್ನಾಗಿ ದೂಷಣೆ ಮಾಡೋದು ಮಾತ್ರ ಕಲ್ತಿದ್ದೀರಿ, ಅಮ್ಮ ಮಕ್ಕಳೆಲ್ಲ. ದೂಷಣೆ ಮಾಡೋಕ್ಕೆ ಆ ಥರ ನಡ್ಕೊಂಡ್ರಿ ತಾನೆ? ಹೌದು, ಏನಾಯ್ತು ಈಗ? ಪ್ರಪಂಚದಲ್ಲಿ ತಪ್ಪು ಮಾಡದೇ ಇರೋ ಮನುಷ್ಯರೇ ಇಲ್ಲ. ಎಲ್ಲರೂ ಹುಟ್ಟೋದೇ ತಪ್ಪು ಮಾಡೋಕ್ಕೆ. ಪ್ರಪಂಚದಲ್ಲಿ ಏನೇ ಅನಾಹುತಗಳಾದರೂ ಅದಕ್ಕೆ ನಾನೇ ಜವಾಬ್ದಾರಿ ಅನ್ನೋ ಥರ ನಡ್ಕೋತಿದ್ರಿ ಈ ಮನೆಯಲ್ಲಿ. ಬಂದಾಗಿಂದನೂ ನೋಡ್ತಾನೆ ಇದ್ದೀನಿ ನಾನು. ಮನೆಗೇನೂ ಮಾಡಿಲ್ಲ ಅಂತಿರಲ್ಲ, ನಾನು ಹೋಗೋವರೆಗೂ ಮನೆಗೆ ದುಡ್ಡು ಕೊಡ್ತಾ ಇದ್ನೋ ಇಲ್ವೋ? ಹೆಂಡತಿಯಾಗಿ ನೀ ನನ್ನ ಹೋಗಬೇಡಿ ಅಂತ ತಡೆದಿದ್ದಿದ್ರೆ ನಾನು ಅವಳಿಂದ ಓಡ್ ಹೋಗ್ತಾ ಇರ್ಲಿಲ್ವೇನೋ? ತಪ್ಪು ಮಾಡೋಕೆ ಹೊರಟವನ್ನ ತಡೆದಿದ್ದಿದ್ರೆ ತಪ್ಪುಗಳೇ ಆಗ್ತಿರ್ಲಿಲ್ಲ. ಕಾಲಿಗೆ ಬಿದ್ದಿರಲಿಲ್ವಾ? ಕರುಣೆನೇ ಇಲ್ಲದೆ ಒದ್ದು ಹೋದ್ರಿ, ತಡಿಬೇಕಾಗಿತ್ತಂತೆ. ಶಂಭೋ ಶಂಕರ. ಏನಾಯ್ತು? ಏನಿಲ್ಲ, ಧ್ಯಾನ ಮಾಡಿದೆ. ಕೋಪ ಬಂದಾಗ ಧ್ಯಾನಕ್ಕೆ ಹೋಗ್ಬಿಟ್ರೆ ಕೋಪ ತಣ್ಣಗಾಗುತ್ತಂತೆ, ಅದಕ್ಕೆ ಧ್ಯಾನ ಮಾಡಿದೆ. ತಗೋ ಭವಾನಿ, ಇದರಲ್ಲಿ 3,000 ರೂಪಾಯಿ ಇದೆ. ಯಾತಕ್ಕಾದರೂ ಬೇಕಾಗುತ್ತೆ. ಈಗಿನ ಕಾಲದಲ್ಲಿ 5-6 ಜನ ಇರೋ ಮನೆ ನಡೆಸೋದಂದರೆ ಸುಮ್ಮನೆ ಅಲ್ಲ. ತಗೋ. ನನಗೆ ಬೇಡ, ನೀವೇ ಇಟ್ಕೊಳ್ಳಿ. ಯಾಕೆ ಬೇಡ? ಯಾಕೆ ಅಂತ ಕೇಳಬೇಡಿ. ನಿಮ್ಮ ದುಡ್ಡು ನನಗೆ ಬೇಡ ಅಷ್ಟೆ. ಇಷ್ಟು ದಿನ ನಿಮ್ಮ ದುಡ್ಡಿಲ್ಲದೆ ನಾವು ಬದುಕಿದ್ದೀವಿ, ಇನ್ನು ಮುಂದೇನೂ ಬದುಕ್ತೀವಿ. ಯಾವ ಮೋಸದ ದುಡ್ಡು ಇದು? ಶಂಭೋ ಶಂಕರ, ಮೋಸ ಇದು ಯಾವ ಮೋಸದ ದುಡ್ಡು ಅಲ್ಲ. ಜೈಲಿನಲ್ಲಿದ್ದಾಗ ನಾನು ಕಷ್ಟಪಟ್ಟು ದುಡ್ಡಿದ್ದು. ಜೈಲಿನಲ್ಲಿ ಖೈದಿಗಳನ್ನು ಹಾಗೆ ಇಟ್ಕೊಳ್ಳೋದಿಲ್ಲ, ಸುಮ್ಮನೆ ಕೆಲಸ ಮಾಡಿಸ್ತಾರೆ. ಪೇಂಟಿಂಗ್ ಕೆಲಸ, ಕಾರ್ಪೆಂಟ್ರಿ ಕೆಲಸ, ಗಿಡಗಳಿಗೆ ನೀರು ಹಾಕೋ ಕೆಲಸ, ಅದು ಇದು ಅಂತ. ಹಾಗೆ ಕೆಲಸ ಮಾಡಿದರೆ ದಿನಕ್ಕಿಷ್ಟು ಅಂತ ಸಂಬಳ ಕೊಡ್ತಾರೆ. ಹಾಗೆ ನಾನು ಕಷ್ಟಪಟ್ಟು ದುಡ್ಡು ಇದು. 7,000 ರೂಪಾಯಿ ಆಗಿತ್ತು, ಬರ್ತಾ ತೊಗೊಂಡು ಬಂದೆ. ಆದರೆ ಅದರಲ್ಲಿ 4,000 ರೂಪಾಯಿ
ಚಂಪಾನ ಅಂತ್ಯ ಸಂಸ್ಕಾರಕ್ಕೆ ಖರ್ಚಾಗೋಯ್ತು. ಇದು 3,000 ರೂಪಾಯಿ ಇದೆ, ಇಟ್ಕೋ, ಕಷ್ಟ ಕಾಲಕ್ಕೆ ಬರುತ್ತೆ, ತಗೋ. ನಿನಗೆ ದುಡ್ಡಿನ ವಿಚಾರದಲ್ಲಿ ಮೊದಲಿಂದನೂ ಸಂಕೋಚ ಜಾಸ್ತಿ. ಹೀಗೆ ಸಂಕೋಚ ಜಾಸ್ತಿ ಆದರೆ ಕಷ್ಟಪಡಬೇಕಾಗತ್ತೆ ದುಡ್ಡಿನ ವಿಚಾರದಲ್ಲಿ. ತಗೋ. ತಪ್ಪು ಮಾಡಿದವನು ಬದಲಾಗಬಾರ್ದು ಅಂತ ಏನಿಲ್ವಲ್ಲ ಪ್ರಪಂಚದಲ್ಲಿ. ತಗೋ, ಇಟ್ಕೋ. ಬೇಡ ಅಂತ ಹೇಳಿದ್ನಲ್ವಾ? ಶಂಭು ಶಂಕರ. ನೀನು ಮಾಡಿದ ಸರಿನಾ? ನಾನು ಹಾಗೆ ಮಾಡಬಾರ್ದಾಗಿತ್ತು. ಹೊರಟಾಗಿ ನಡ್ಕೊಂಡಿದ್ದಕ್ಕೆ ಕ್ಷಮಿಸಿ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕ